ಧರಣಿ ಸತ್ಯಾಗ್ರಹ. ಕರ್ನಾಟಕ ಸ್ಟೇಟ್ ಬಿಲ್ಡಿಂಗ್ ಮತ್ತು ವರ್ಕರ್ ವೆಲ್ಫೇರ್ ಯೂನಿಯನ್ ವತಿಯಿಂದ ಕಟ್ಟಡ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಕುಮಾರ್, ಸಮೃದ್ಧಿ ಕಟ್ಟಡ ಕಾರ್ಮಿಕರ ಅಧ್ಯಕ್ಷ ವೆಂಕಟೇಶಪ್ಪ, ಕಟ್ಟಡ ಕಾರ್ಮಿಕರ ರಾಜ್ಯಾಧ್ಯಕ್ಷ ಮಂಜುನಾಥ್ ಅವರು ಭಾಗವಹಿಸಿ ಮಾತನಾಡಿದರು. ನಾಯಕರು ಮಾತನಾಡುತ್ತಾ, ಕಟ್ಟಡ ಕಾರ್ಮಿಕರು ರಾಜ್ಯದ ಅಭಿವೃದ್ಧಿಗೆ ದುಡಿಯುತ್ತಿದ್ದರೂ ಅವರ ಹಕ್ಕುಗಳ ವಿಚಾರದಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಆರೋಪಿಸಿದರು. ತಕ್ಷಣವೇ ಕಾರ್ಮಿಕರ ಪರವಾಗಿ ಸ್ಪಷ್ಟ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಮುಖ್ಯ ಬೇಡಿಕೆಗಳು: ಕಟ್ಟಡ ಕಾರ್ಮಿಕರಿಗಾಗಿ ಸೆಸ್ ವಸೂಲಿ ಪ್ರಾಧಿಕಾರವನ್ನು ತಕ್ಷಣ ರಚಿಸಬೇಕು. ಈ ಹಿಂದೆ ರಾಜ್ಯದಲ್ಲಿ ನಿರ್ಮಾಣವಾಗಿರುವ ಎಲ್ಲಾ ಕಾಮಗಾರಿಗಳ ಮೌಲ್ಯಮಾಪನ ಮಾಡಿ 2% ರಂತೆ ಬಡ್ಡಿ ಸಹಿತ ಸೆಸ್ ವಸೂಲಿ ಮಾಡಲು ಅಧಿಕಾರಿಗಳನ್ನು ನೇಮಕ ಮಾಡಬೇಕು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನೀಡಲಾಗಿದ್ದ ವಿದ್ಯಾರ್ಥಿ ವೇತನವನ್ನು ಮುಂದುವರಿಸಲು ಆದೇಶ ಹೊರಡಿಸಬೇಕು. ಕಟ್ಟಡ ಕಾರ್ಮಿಕರ ನೋಂದಣಿ ನವೀಕರಣವನ್ನು 3 ವರ್ಷಗಳಿಗೊಮ್ಮೆ ಕಡ್ಡಾಯಗೊಳಿಸುವಂತೆ ಆದೇಶಿಸಬೇಕು. ಕಟ್ಟಡ ಕಾರ್ಮಿಕರ ಸಹಜ ಸಾವಿಗೆ 5 ಲಕ್ಷ ರು ಪರಿಹಾರ ನೀಡಬೇಕು. ಇನ್ನೂ ಹಲವಾರು ಕಾರ್ಮಿಕರ ಕಲ್ಯಾಣ ಸಂಬಂಧಿತ ಬೇಡಿಕೆಗಳನ್ನು ಈಡೇರಿಸಬೇಕು. ಧರಣಿ ಅಂತ್ಯದಲ್ಲಿ ತಮ್ಮ ಎಲ್ಲಾ ಬೇಡಿಕೆಗಳನ್ನು ಒಳಗೊಂಡ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದು, ಬೇಡಿಕೆಗಳನ್ನು ಶೀಘ್ರವಾಗಿ ಈಡೇರಿಸದಿದ್ದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಯೂನಿಯನ್ ಮುಖಂಡರು ಎಚ್ಚರಿಸಿದರು. ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಧರಣಿ ಸತ್ಯಾಗ್ರಹ ಅನಿರ್ದಿಷ್ಟ ಕಾಲಾವಧಿ ನಡೀತೈತೆ. ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಇಲ್ಲೇ ತಕ್ಕನ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ. ಈ ಭ್ರಷ್ಟಾಚಾರದಲ್ಲಿ ಸಾಕಷ್ಟು ಕಂಪನಿಗಳು ಮತ್ತು ಖಾಸಗಿ ಆಸ್ಪತ್ರೆಗಳು ಉದ್ಧಾರ ಆಗಿದ್ದಾವೆ. ಬಿಟ್ಟರೆ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಯಾವುದೇ ರೀತಿಯ ಪೆನ್ಷನ್ ವಿದ್ಯಾರ್ಥಿ ವೇತನಕ್ಕೆ ದುಡ್ಡು ಬರ್ತಿಲ್ಲ, ಮನೆ ಕಟ್ಕೊಳ್ಳೋದಕ್ಕೆ ದುಡ್ಡು ಬರ್ತಿಲ್ಲ, ಮತ್ತು ಇನ್ನಿತರ ಅನೇಕ ಸೌಲಭ್ಯಗಳಿಗೆ ನಮಗೆಲ್ಲ ತೊಂದರೆ ಮಾಡಿ ಕಳೆದ 3 ವರ್ಷಗಳಿಂದ ತುಂಬ ತೊಂದರೆ ಕೊಟ್ಟಿದ್ದಾರೆ. ಸಾವು ಒಂದು, ಅಪಘಾತ ಮರಣ ಒಂದು, ವಿದ್ಯಾರ್ಥಿ ವೇತನ ಒಂದು, ಇನ್ನಿತರ ಅನೇಕ ಸೌಲಭ್ಯಗಳು ನಮಗೆ ಸಿಗ್ತಾ ಇಲ್ಲ. ಕೇವಲ ಅದು ಕಿಟ್ ಅಂತಂದರೆ 500 ರೂಪಾಯಿ ಕಿಟ್ ತಂದು 4,500 ರೂಪಾಯಿ ಬಿಲ್ ಮಾಡ್ಕೊಂಡಿರೋದು. 500 ರೂಪಾಯಿ ಕಿಟ್ಟಿಗೆ 4,500 ರೂಪಾಯಿ ಬಿಲ್. ಈ ರೀತಿ ಅನೇಕ ಕಿಟ್ಗಳನ್ನ ತಮ್ಮಂದಿದೆ. ಅದರಲ್ಲಿ ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ನಾವಿವತ್ತು ಈ ಒಂದು ಧರಣಿ ಸತ್ಯಾಗ್ರಹದ ಮುಖಾಂತರ ನಾವು ಸರ್ಕಾರಕ್ಕೆ ಬಿಸಿ ಮುಟ್ತಕ್ಕಂಥ ಕೆಲಸನ ನಾವು ಮಾಡ್ತಾಯಿದ್ದೀವಿ. ವೆಂಕಟೇಶಪ್ಪ ಅಂತ, ಸಮೃದ್ಧಿ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷರು. ನಾವು ಸತತವಾಗಿ 3 ಸಂಘದವರು ಎಲ್ಲ ಸೇರ್ಕೊಂಡು ಒಟ್ಟಿಗೆ ಹೋರಾಟ ಮಾಡ್ತಾನೇ ಇದ್ದೀವಿ. ಇವತ್ತಿಗೂ ಯಾರಿಗೂ ಕಿವಿಗೆ ಬೀಳ್ತಾ ಇಲ್ಲ. ನಾವು ಸರ್ಕಾರ ಅನ್ನೋದು ಸಂತೋಷ್ ಲಾಡ್ ಬಂದಾಗಳಿಂದ ಈಗೇನು ಮಂಡಳಿಯಿಂದ ಏನೇನು ಕೊಡ್ತಾ ಇದ್ದಾರೋ ಕಿಟ್ಗಳಾಗಿರೋ ಪ್ರತಿಯೊಂದು ಎಲ್ಲ ಬೋಗಸ್ ಕಿಟ್ಗಳೇ. 500 ರೂಪಾಯಿ ಕಿಟ್ ತರೋದು, 5,000 ರೂಪಾಯಿ ಬಿಲ್ ಮಾಡೋದು. ಹ್ಞೂ ಸರ್, 500 ರೂಪಾಯಿ ಕಿಟ್ ತರೋದು, 5,000 ಬಿಲ್ ಮಾಡೋದು. ಅದ್ರ ಜೊತೆಗೆ ಹಾಸ್ಪಿಟ್ಲ್ಗಳಿಗೆ ಬೋಗಸ್ ಆಗಿ ಚೆಕಪ್ ಮಾಡಿದ್ದೀವಿ ಅಂತಂದು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ. ಕೊಡ್ತಾಯಿದ್ರು, ಧನ ಸಹಾಯ ಮಾಡ್ತಾಯಿದ್ರು. ಸತ್ತು 1.5 ವರ್ಷ ಆದರೂ ಇವತ್ತಿಗೂ ಧನ ಸಹಾಯ ಎಷ್ಟೋ ಜನಕ್ಕೆ ತಲುಪಿಲ್ಲ. ಆದರೂ ಅದ್ರ ಬಗ್ಗೆ ಕೇಳಿದ್ರೆ ಇಂದು ನಾಳೆ ಕಂಪ್ಯೂಟರ್ ಸರಿ ಇಲ್ಲ, ಸರ್ವರ್ ಪ್ರಾಬ್ಲಮ್, ಅದು ಪ್ರಾಬ್ಲಮ್ ಅಂತ ಹೇಳ್ತಾರೆ. ಮತ್ತು ಸರ್ವೋದ್ರೂ ಇವತ್ತಿಗೂ ಅವ್ರಿಗೆ ಅಮೌಂಟ್ ಆಗ್ತಾಯಿಲ್ಲ. ಅದೇ ರೀತಿಯಾಗಿ ಚೆಕಪ್ ಹೆಸರಲ್ಲಿನೂ ದುಡ್ಡು ಮಾಡಿದ್ದಾರೆ, ಕಿಟ್ಗಳಲ್ಲಿ ಲೂಟಿ ಮಾಡಿದ್ದಾರೆ. ಆಮೇಲೆ ಇದು ಬಸ್ಸುಗಳು ಅಂತ ತಂದರು. ಆ ಬಸ್ಸುಗಳು ಎಲ್ಲಿದಾವಂತ ಇವತ್ತಿಗೂ ಗೊತ್ತಿಲ್ಲ ನಮಗೆ. ಕಾರ್ಮಿಕರ ಕಲ್ಯಾಣ ಮಂಡಳಿಗೋಸ್ಕರ, ಇದು ಕಾರ್ಮಿಕರ ಕಲ್ಯಾಣಕ್ಕೋಸ್ಕರ ಬಸ್ ತರಿಸಿದ್ದೀವಿ ಅಂತ ಹೇಳ್ತಾರೆ. ಆ ಬಸ್ ಹೋಗಿ ಎಲ್ಲ ಮರದ ಕೆಳಗೆ ಕುಂತ್ಕೊಂಡು ಅಲ್ಲೇ ಮನವಿ ಸಲ್ಲಿಸಿದ್ದೀವಿ. ಅದರಿಂದ ಒಳ್ಳೆಯದಾಗುತ್ತಂತ ನಂಬಿಕೆ ನಮ್ಮೆಲ್ಲರಿಗೂ ಇದೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಜಯ ಮಂಜುನಾಥ್ ಅಂತೇಳಿ. ನಾನು ಕಟ್ಟಡ ಕಾರ್ಮಿಕರ ರಾಜ್ಯಾಧ್ಯಕ್ಷರು. ಈಗ ಇವತ್ತು ನಾವು ಏನು ಸ್ಟ್ರೈಕ್ ಮಾಡ್ತಿದ್ದೀವಿ, ಸತ್ಯಾಗ್ರಹ ಮಾಡ್ತಿದ್ದೀವಿ, ಇದು ಭಾಳ ಹಗರಣ ಆಗಿರೋಂಥದ್ದು. ನಮ್ಮ ಕಾರ್ಮಿಕ ಕಲ್ಯಾಣ ಇಲಾಖೆಯಲ್ಲಿ ಸಾವಿರಾರು ಕೋಟಿ ಇತ್ತು. ಸಾವಿರಾರು ಕೋಟಿನ ಇವತ್ತು ಅದನ್ನು ಲೂಟಿ ಮಾಡಿ ನಮ್ಮ ಕಾರ್ಮಿಕರಿಗೆ ಇವತ್ತು ಕೂಳಿಲ್ದಂಗೆ ಮಾಡಿಕ್ಕಿದ್ದಾರೆ. ನಮ್ಮ ಕಾರ್ಮಿಕರು ಸಾಯೋವರೆಗೂ ನಮ್ಮ ಕಾರ್ಮಿಕರಾಗೇ ಇರಬೇಕು ಅಂತೇಳಿ ಅವರು, ನಮ್ಮ ಕಾರ್ಮಿಕ ಸಚಿವ ಸಂಸತ್ ಲಾಡು ಅವರು ಈಗ ನಿರ್ಧಾರ ಮಾಡ್ಕೊಂಬಿಟ್ಟಿದ್ದಾರೆ. ಏನಂತ ಇವರ ಬರ್ತೈತೆ. ಹಂಗಾದ್ರೆ ನಮ್ಮವರು ಕಾರ್ಮಿಕರು ಯಾರು ಎಜುಕೇಷನ್ ಮಾಡಬಾರ್ದು. ನಾವು ಕಾರ್ಮಿಕರು ಎಷ್ಟೊತ್ತಿದ್ರು ನಾವು ಕಾರ್ಮಿಕರಾಗೇ ಇರಬೇಕು. ಯಾರು ಮೆಡಿಕಲ್ ಮಾಡಬಾರ್ದು, ಇಂಜಿನಿಯರಿಂಗ್ ಮಾಡಬಾರ್ದು, ಆಮೇಲೆ IAS IPS ಮಾಡಬಾರ್ದು. ಒಟ್ಟೇನು ನಮ್ಮ ಕಾರ್ಮಿಕ ಕಲ್ಯಾಣ ಇಲಾಖೆಯಲ್ಲಿರೋಂಥ ಅಧಿಕಾರಿಗಳಿಗೂ ಅಷ್ಟೇ, ಅವರು ನಮಗೆ ಯಾರಿಗೂ ಸ್ಪಂದಿಸ್ತಿಲ್ಲ. ಭಾರಿ ಹಗರಣ ಮಾಡಿದ್ದಾರೆ. ಇದರಲ್ಲಿ ಕಮ್ಮಿ ಏನು ಮಾಡಿಲ್ಲ. ಸಾವಿರಾರು ಕೋಟಿ, ಒಂದು 10,000 ಕೋಟಿ ಹಗರಣ ಮಾಡಿದ್ದಾರೆ ಅವರು.
ತಿಳಿಸುತ್ತಾ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಜನ ನ್ಯಾಯಾಲಯಕ್ಕೆ ಸಲ್ಲಿಸುವಂಥ ಕೆಲಸ ಮಾಡ್ತೀವಿ. ಧನ್ಯವಾದಗಳು. ಕ್ಯಾಮರಾಮ್ಯಾನ್ ರಾಜು, ವರದಿಗಾರ ಪ್ರೇಮ್, ಸದಾ ನಿಮ್ಮ ಜೊತೆ ಸಿ ಟೌನ್ ನ್ಯೂಸ್. ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.